ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ಇನ್ನು ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ವಿದೇಶಕ್ಕೆ ತೆರಳಿದ ಭಾರತೀಯರಲ್ಲಿ ಸಾಕಷ್ಟು ಆತಂಕ ಸೃಷ್ಟಿಯಾಗಿತ್ತು. ಹಲವು ಜನ ತಾಯ್ನಾಡಿಗೆ ವಾಪಸ್ಸಾಗ್ತಿದ್ದಾರೆ. ದುಬೈನಿಂದ ಹುಬ್ಬಳ್ಳಿಗೆ ಸುರಕ್ಷಿತವಾಗಿ ಉದ್ಯಮಿ ಆನಂದ್ ಸಂಕೇಶ್ವರ್ ಸೇರಿ ಹಲವರು ವಾಪಸ್ಸಾಗಿದ್ದಾರೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧದಾತಂಕ. ದುಬೈನಿಂದ ಭಾರತಕ್ಕೆ ವಾಪಸ್ಸಾದ 70 ಉದ್ಯಮಿಗಳು. ಹೌದು, ಇಸ್ರೇಲ್ ಅಮೆರಿಕ ಯುದ್ಧದಾತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಲ್ಲಿ ಸಿಕ್ಕಿಕೊಂಡಿರೋ ಇಂಡಿಯನ್ಸ್ ವಾಪಸ್ಸಾಗ್ತಿದ್ದಾರೆ. ದುಬೈನಲ್ಲಿದ್ದ ಖ್ಯಾತ ಉದ್ಯಮಿ ಆನಂದ್ ಸಂಕೇಶ್ವರ್ ಕೂಡ ವಾಪಸ್ಸಾಗಿದ್ದಾರೆ. ತಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು 70 ಜನರ ಉದ್ಯಮಿಯನ್ನು ಆನಂದ್ ಸಂಕೇಶ್ವರ್ ಕರೆತಂದಿದ್ದಾರೆ. ಹೌದು, ರಾಜ್ಯದ 70 ಸಹ ಪ್ರಯಾಣಿಕರನ್ನ ವಿಶೇಷ ವಿಮಾನದ ಮೂಲಕ ದೇಶಕ್ಕೆ ವಾಪಸ್ ತಂದಿದ್ದು ದುಬೈನಲ್ಲಿ ತಮ್ಮ ಪರಿಸ್ಥಿತಿ ನೀಡಿದ್ದು ಕಣ್ಣೀರು ಹಾಕಿದ್ದಾರೆ. ದುಬೈನಲ್ಲಿ ದೇಶವಾಸಿಗಳ ಪರಿಸ್ಥಿತಿ ಗಂಭೀರವಾಗಿದೆ. ಭಾರತೀಯ ರಾಯಭಾರಿ ಕಚೇರಿ ಯಾವುದೇ ಸಹಾಯ ಮಾಡ್ತಿಲ್ಲ ಎಂದು ಆರೋಪಿಸುತ್ತಿದ್ದಾರೆ. ಇನ್ನು ನಮ್ಮ ಪಕ್ಕದಲ್ಲೇ ಮಿಸೈಲ್ ದಾಳಿಯಾಗಿದೆ. ನಾವು ಜೀವ ಕೈಯಲ್ಲಿಡಿದು ಕಾಲ ಕಳೆದಿದ್ದೇವೆ. ಬೇರೆ ದೇಶದವರು ತಮ್ಮ ಪ್ರಯಾಣಿಕರನ್ನ ವಿಶೇಷ ವಿಮಾನದ ಮೂಲಕ ರಕ್ಷಣೆ ಮಾಡಿದ್ರು, ಆದರೆ ನಮ್ಮ ಸಹಾಯಕ್ಕೆ ಯಾರೂ ಬರಲಿಲ್ಲ ಎಂದು ಆನಂದ್ ಸಂಕೇಶ್ವರ್ ಸೇರಿದಂತೆ ಸಹ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.